ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ManeMaddhu ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಚಳಿಗಾಲದಲ್ಲಿ ನಮ್ಮ ತುಟಿಗಂತೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ತುಟಿ ಒಡೆಯುತ್ತೆ, ಹಾಗೆ ಡ್ರೈ ಆಗುತ್ತೆ, ಇನ್ನು ತುಂಬ ಕಪ್ಪು ಕೂಡ ಆಗುತ್ತೆ. ಸೊ ಈ ಥರ ಎಲ್ಲ ಆದಾಗ ನಮಗೆ ತುಂಬಾ ಪ್ರಾಬ್ಲಮ್ ಅನಿಸುತ್ತೆ. ಇದಕ್ಕೆ ಇವತ್ತು ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಕಪ್ಪು ತುಟಿನ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ಕಪ್ಪಾಗಿರೋ ತುಟಿನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಹಾಗೆಯೇ ತುಟಿ ಒಡೆದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಏನು ಮಾಡ್ಬೋದು ನಾವು ಮನೆಯಲ್ಲೇ ಸಿಂಪಲ್ ಆಗಿ ಅನ್ನೋದು. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತುಟಿ ತುಂಬ ಕಪ್ಪಾಗಿದ್ದರೆ ಆವಾಗ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಪ್ರತಿದಿನ ಮಲಗುವ ಮುಂಚೆ ಅಥವಾ ಯಾವುದೇ ಟೈಮಲ್ಲಾದರೂ ಆಗಬಹುದು, ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ತುಟಿಗೆ ಹಚ್ಚಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು. ಆಮೇಲೆ ಅದನ್ನ ಒಂದು ಸ್ವಲ್ಪ ಹೊತ್ತು 5 ರಿಂದ 10 ನಿಮಿಷ ಆದರೂ ಬಿಟ್ಟು ಆಮೇಲೆ ತಣ್ಣಗೆ ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕು. ಸೊ ಈ ಥರ ಮಾಡೋದ್ರಿಂದ ತುಟಿ ಕಪ್ಪಾಗಿದ್ದರೆ ತುಂಬ ಬೇಗನೆ ಕಡಿಮೆ ಆಗುತ್ತೆ. ನಾರ್ಮಲಾಗಿ ಟ್ಯಾನ್ ಎಲ್ಲ ಆಗುತ್ತಲ್ವ, ಸೊ ಅದೆಲ್ಲ ಕೂಡ ರಿಮೂವ್ ಆಗೋದಕ್ಕೆ ಈ ನಿಂಬೆಹಣ್ಣಿನ ರಸ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಪಾಯಿಂಟ್ ಅಂತ ಹೇಳಿದರೆ, ತುಟಿ ತುಂಬ ಪಿಂಕ್ ಆಗಿರಬೇಕು, ನಾರ್ಮಲ್ ಆಗಿ ಪಿಂಕ್ ಆಗಿರಬೇಕು ಅಂತ ಅನಿಸಿದರೆ, ಬೀಟ್ರೂಟ್ ಅಂತೂ ಎಲ್ಲರ ಮನೇಲಿ ನಾರ್ಮಲಿ ಇದ್ದೇ ಇರುತ್ತೆ. ಸೊ ಬೀಟ್ರೂಟ್ ರಸವನ್ನು ಸ್ವಲ್ಪ ತೆಗೆದು ರಾತ್ರಿ ಮಲಗುವ ಮುಂಚೆ ತುಟಿಗೆ ಹಚ್ಚಿ ಮಸಾಜ್ ಮಾಡ್ಬೋದು. ಇಲ್ಲ ಆದರೆ ನಾವು ಡೇ ಟೈಮಲ್ಲಾದರೂ ಕೂಡ ಮಾಡ್ಬೋದು. ಬೀಟ್ರೂಟ್ ಸಿಪ್ಪೆ ಇರುತ್ತಲ್ಲ, ಅದನ್ನು ತುಟಿ ಮೇಲೆ ಇಟ್ಕೊಳ್ಬೇಕು ಸ್ವಲ್ಪ ಹೊತ್ತು. ಅದರಿಂದ ನಿಧಾನವಾಗಿ ಸ್ಕ್ರಬ್ ಮಾಡ್ದಂಗೆ ಮಾಡಬೇಕು. ಆಮೇಲೆ ನಾರ್ಮಲ್ ಏನು ತಣ್ಣಗಿನ ನೀರಲ್ಲಿ ವಾಶ್ ಮಾಡ್ಕೊಳ್ಬೋದು. ಸೊ ಈ ಥರ ಮಾಡೋದ್ರಿಂದ ಕೂಡ ನಮಗೆ ಪಿಂಕ್ ಲಿಪ್ಸ್ ಇರುತ್ತೆ. ಇದರ ಬದಲಾಗಿ ನೀವು ಬೇಕಂದರೆ ಬೀಟ್ರೂಟಿಂದ ಲಿಪ್ ಬಾಮ್ ಕೂಡ ರೆಡಿ ಮಾಡ್ಕೊಳ್ಬಹುದು. ಸೊ ಬೀಟ್ರೂಟಿಂದ ಲಿಪ್ ಬಾಮ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೆ. ಆ ವಿಡಿಯೋ ನೀವಿನ್ನು ನೋಡಿಲ್ಲ ಅಂದರೆ ಆ ವಿಡಿಯೋ ಕೂಡ ನೋಡಿ. ತುಂಬಾ ಹೆಲ್ಪ್ ಆಗುತ್ತೆ. ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಲಿಪ್ ಬಾಮನ್ನು ರೆಡಿ ಮಾಡ್ಕೊಳ್ಬೋದು. ತುಂಬ ಸುಲಭದಲ್ಲಿ ಕೂಡ ಮಾಡ್ಕೊಳ್ಬೋದು. ಇದರಿಂದಾಗಿ ಕೂಡ ನಮ್ಮ ಲಿಪ್ಸ್ ನಾರ್ಮಲ್ ಆಗಿ ಅಂದರೆ ನ್ಯಾಚುರಲ್ ಆಗಿ ಪಿಂಕ್ ಆಗುತ್ತೆ. ಇನ್ನೊಂದು ಪಾಯಿಂಟ್ ಅಂತ ಹೇಳಿದರೆ, ನಾವು ನಾರ್ಮಲ್ ಆಗಿ ನಮ್ಮ ಸ್ಕಿನ್ ಇರಬಹುದು ಅಥವಾ ತುಟಿ ಇರ್ಬೋದು, ಯಾವುದೇ ಚೆನ್ನಾಗಿ ಕಾಣಬೇಕು ಅಂದರೆ ಆರೋಗ್ಯವಾಗಿ ಇರಬೇಕು ಅಂತಂದರೆ ನಾವು ಹಣ್ಣು ತರಕಾರಿಗಳನ್ನು ತುಂಬ ಜಾಸ್ತಿ ತಿನ್ನಬೇಕಾಗತ್ತೆ. ಯಾಕಂದರೆ ಅದರಲ್ಲಿರುವಂತಹ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುತ್ತೆ. ಸೊ ಅವುಗಳನ್ನು ಜಾಸ್ತಿ ತಿಂದಾಗ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ನಾರ್ಮಲ್ ಆಗಿ ತುಟಿ ಒಡೆಯೋದು, ಒಣಗೋದು ಎಲ್ಲ ಕೂಡ ಕಡಿಮೆ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಇನ್ನೊಂದು ಟಿಪ್ಸ್ ಅಂತ ಹೇಳಿದರೆ, ತುಟಿ ತುಂಬ ಸಾಫ್ಟ್ ಆಗಿರಬೇಕು, ಪಿಂಕ್ ಆಗಿರಬೇಕು ಅಂತಂದರೆ ನಾವು ಗುಲಾಬಿ ಹೂ ಇರುತ್ತಲ್ಲ, ಅದರ ಎಸಳುಗಳನ್ನು ಸ್ವಲ್ಪ ನೀರಿನ ಜೊತೆ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ಲಿಪ್ಸ್ಗೆ ಅಪ್ಲೈ ಮಾಡ್ಬೋದು. ಮಲಗುವ ಮುಂಚೆ ಕೂಡ ಮಾಡ್ಬೋದು ಅಥವಾ ಯಾವುದೇ ಟೈಮಲ್ಲಾದರೂ ಮಾಡ್ಕೊಳ್ಬೋದು. ಇದರಿಂದ ಕೂಡ ನಮಗೆ ಲಿಪ್ಸ್ ತುಂಬ ಸಾಫ್ಟ್ ಆಗಿರುತ್ತೆ. ಅದರ ಜೊತೆಯಲ್ಲಿ ಒಡೆಯೋದು ಎಲ್ಲ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಾರ್ಮಲ್ ಆಗಿ ಕಾಫಿ ಟೀ ಎಲ್ಲ ಯಾರು ಜಾಸ್ತಿ ಕುಡಿತಾರೆ, ಅದರ ಜೊತೆಯಲ್ಲಿ ಕೆಲವೊಬ್ಬರು ಸಿಗರೇಟ್ ಎಲ್ಲ ಸೇರ್ತಾರೆ. ಸೊ ಅಂಥವರಲ್ಲಿ ತುಟಿ ಕಪ್ಪಾಗೋದು ತುಂಬ ಬೇಗ. ಸೊ ನಮಗೆ ತುಟಿ ಕಪ್ಪಾಗಬಾರ್ದು, ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಪಿಂಕ್ ಇರಬೇಕು, ಸಾಫ್ಟ್ ಇರಬೇಕು ಅಂತಾದರೆ ಆದಷ್ಟು ಇವುಗಳಿಂದೆಲ್ಲ ದೂರ ಇರೋದು ತುಂಬಾ ಒಳ್ಳೆಯದು. ಇನ್ನೊಂದು ಟಿಪ್ಸ್ ಅಂತ ಹೇಳಿದರೆ, ತುಟಿ ತುಂಬ ಒಡಿತಾ ಇದ್ದರೆ, ತುಂಬ ಡ್ರೈ ಆಗ್ತಾ ಇದ್ದರೆ ಆವಾಗ ನಾವು ಏನು ಮಾಡ್ಬೋದು ಅಂದರೆ, ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಸ್ವಲ್ಪ ಹಾಲಿನ ಕೆನೆ ಅಥವಾ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಒಂದನ್ನು ಚೆನ್ನಾಗಿ ತುಟಿಗೆ ಹಚ್ಚಿ ಮಸಾಜ್ ಮಾಡಿಕೊಂಡು ಮಲಗಬಹುದು. ಇದರಿಂದ ಕೂಡ ಬೆಳಿಗ್ಗೆ ಏಳುವಷ್ಟರಲ್ಲಿ ತುಟಿ ಒಡೆದಿರೋದು ಎಲ್ಲ ಕರೆಕ್ಟಾಗಿರುತ್ತೆ. ನೋಡಿದಲ್ಲ, ನಾರ್ಮಲ್ ಆಗಿ ಚಳಿಗಾಲದಲ್ಲಂತೂ ಈ ಸಮಸ್ಯೆ ಕಾಡ್ತಾನೆ ಇರುತ್ತೆ. ತುಟಿ ಕಪ್ಪಾಗೋದು, ಒಡೆಯೋದು, ಹಾಗೆ ತುಂಬಾ ಡ್ರೈ ಆಗೋದು ಎಲ್ಲ. ಸೊ ಈ ಎಲ್ಲ ಪ್ರಾಬ್ಲಮ್ಗಳಿಗೆ ನಾವು ಮನೆಯಲ್ಲಿ ಕೆಲವೊಂದು ಸಿಂಪಲ್ ರೆಮಿಡಿಗಳನ್ನು ಮಾಡ್ಕೊಳ್ಬೋದು ಅಥವಾ ಸಿಂಪಲ್ ಟಿಪ್ಸ್ಗಳನ್ನು ಫಾಲೋ ಮಾಡ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ManeMaddhu ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.